ಅಂಬೇಡ್ಕರ್ ಇಸ್ಲಾಂಗೆ ಸೇರಲು ಸಿದ್ಧರಿದ್ರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ ಅಂತ ಹೇಳಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಬೇಕು ಅಂತ ಸಿದ್ಧತೆಯಲ್ಲಿದ್ದರು ಅನ್ನುವಂಥ ಅದು ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗ್ತದೆ. ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಆತೊಬ್ಬ ನಾಲಾಯಕು, ತನ್ನ ಕುಟುಂಬದ ಉದ್ಧಾರಕ್ಕೆ ಇಂತಹ ಕೆಲಸ ಮಾಡಲ್ಲ. ನಿಜಾಮ್ ಕೊಟ್ಟ ಆಹ್ವಾನವನ್ನು ಅಂಬೇಡ್ಕರ್ ತಿರಸ್ಕರಿಸಿದ್ರು. ಆ ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಅಂಬೇಡ್ಕರ್ ಅವರು ಸೇರಿದ್ರು. ಭಾರತದಲ್ಲಿ ಇಸ್ಲಾಂ ಸೇರಿದರೆ ಇಡೀ ದೇಶ ರಾಷ್ಟ್ರಾಂತರ ಆಗುತ್ತೆ. ಬೌದ್ಧ ಧರ್ಮ ಭಾರತದಲ್ಲೇ ಜನ್ಮ ತಾಳಿದಂಥ ಧರ್ಮ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಸೇರಿದ್ರು ಅಂಬೇಡ್ಕರ್ ಅವರು. ಇನ್ನು ದೇಶ ಒಡೆದು ಪಾಕಿಸ್ತಾನ ಕೊಡೋದಕ್ಕೂ ಕೂಡ ವಿರೋಧ ಮಾಡಿದ್ರು ಅವರು. ಚಿಕ್ಕೋಡಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅಜ್ಜಂಪೀರ್ ಖಾದ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೈದರಾಬಾದ್ ನಿಜಾಮ್ ಆಸೆ ಹಚ್ಚದ, ನೀವು ಇಸ್ಲಾಂ ಮುಗಿಸೋರು ನಾ ಅರ್ಧ ಆಸ್ತಿ ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ನಾನು ಕೇವಲ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ನಾನು ಇಂಥ ಕೆಲಸ ಮಾಡೋದಿಲ್ಲ. ಇಸ್ಲಾಂನ ಸೇರಿದ್ರೂ ಸಹಿತ ಮತ್ತೆ ನಮ್ಮನ್ನು ದೂರ ಇಡ್ತಾರೆ, ನಮ್ಮ ಮತ್ತೆ ಅಸ್ಪೃಶ್ಯರಂಗೆ ಕಾಣ್ತಾರೆ, ದಲಿತರಂಗೆ ಕಾಣ್ತಾರೆ. ಅದಕ್ಕೆ ನಾನು ಇಸ್ಲಾಂ ಸೇರೋದಿಲ್ಲ ಅಂತ ಬಾಬಾ ಸಾಹೇಬರು ನಿಜಾಮ್ ಕೊಟ್ಟಂಥ ಆಹ್ವಾನವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸೇರಿದ್ರು. ಬೌದ್ಧ ಧರ್ಮ ಯಾಕೆ ಸೇರಿದ್ರು ಅಂದರೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ನೀತಿ ಇತ್ತಂದ್ರೆ, ಇಸ್ಲಾಂ ಸೇರಿದ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗ್ತದೆ, ಹಿಂದೂ ಮುಸ್ಲಿಂ ಜಗಳ ಆಗ್ತದೆ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಬೌದ್ಧ ಧರ್ಮ ಭಾರತದ ಒಂದು ಏನೋ ಇಲ್ಲೇ ಜನ್ಮ ತಾಳಿದಂಥ ಒಂದು ಧರ್ಮ. ಬೌದ್ಧ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೀನಿ. ಅಂದರೆ ನಮ್ಮ ದೇಶಕ್ಕೂ ಹಾನಿಯಾಗಬಾರ್ದು, ನಾನು ಸೇರೋದ್ರಿಂದ ಹಿಂದೂಗಳಿಗೆ ಹಾನಿ ಆಗಬಾರ್ದು ಅಂದವರು ಅವರೇ. ಪಾಕಿಸ್ತಾನ ಒಡೆದು ಕೊಡೋಕ್ಕೂ ವಿರೋಧ ಮಾಡಿದ್ರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಹೇಳಿದರು, ಒಂದು ವೇಳೆ ಭಾರತದಿಂದ ಪಾಕಿಸ್ತಾನ ಒಡೆದು ಕೊಡೋದಾದರೆ ನೀವು ಇಲ್ಲಿರುವಂಥ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದಾಗಿರೋ ಹಿಂದೂಗಳನ್ನ ಇಲ್ಲಿ ತೊಗೊಂಡ್ಬಾರ್ದು. ಈ ಇಸ್ಲಾಂ ಅನ್ನೋಂಥದ್ದು ಮತ್ತೊಂದು ಧರ್ಮನ ಸಹೋದರತ್ವ ಇಲ್ಲ. ಇವ್ರು ಎಲ್ಲಿವರೆಗೆ ಈ ಭೂಮಿ ಮ್ಯಾಗ ಇರ್ತಾರೆ ಅವ್ರು ಇಂಥದ್ದೇ ಗದ್ದಲ ಮಾಡ್ಕೋದು, ದಾಂಧಲಿ ಮಾಡ್ಕೋದು, ಭಯೋತ್ಪಾದಕ ಹುಟ್ಟುವ ಕಾರ್ಖಾನೆ ಮಾಡ್ತಾರೆ. ಅವಾಗ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಪುಸ್ತಕ ಬರ್ದಾರೆ. ಯಾರ್ಯಾರು ಕಾಂಗ್ರೆಸ್ನವ್ರು ಅಯೋಗ್ಯರು ಓದಿಲ್ಲ, ಚಂದಾಗಿ ಅಂಬೇಡ್ಕರ್ ಅವ್ರದ್ದು ಆ ಬುಕ್ಕ ಓದಲಿ. ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಇರಲಿಲ್ಲ, ದೇಶದ್ರೋಹಿ ಇರಲಿಲ್ಲ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋರು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಲಿಕ್ಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲಾರು. 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ರು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡ್ಲಾರ್ದಕ್ಕೇ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ ಬಾಯಿ ಇಲ್ಲ ಅಂತೇಳಿ ನಮ್ಮ ಕನೇರಿ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅದು ಹೇಳ್ಯಾರಲ್ಲ ಅವ್ರು. ಕನೇರಿ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋ ಮೆಟ್ಲು ಹೊಡಿಬೇಕಂತ ಅದು ಬರೋಬರಿ ಸರ್. ಈಗ ಏನಪ್ಪ ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ, ಅದೇ ದುರ್ದವಿ ದೇಶದ್ದು. ಬರೀ ಗಾಂಧಿ ಬೆನ್ನು ಹತ್ತಾರೆ ನಾವು ನೋಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್ ಅವಾಗ ಹೇಳಿದ್ರು, ಈ ಮಹಾತ್ಮನ ಅನ್ಬೇಡ್ರಿ, ರಾಷ್ಟ್ರಪಿತನ ಅನ್ಬೇಡ್ರಿ ಅಂತಾರೆ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಗಂಡ ಇರ್ತಾನ ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ. ನಾ ಅಲ್ಲ, ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ. ಅಂಬೇಡ್ಕರ್ ಪುಸ್ತಕ ನೀವು ಚೆನ್ನಾಗಿ